ಸೊ ಹಾಯ್ ಹೆಲೋ ಗೈಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್ ಮತ್ತು ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗೈಸ್. ನಾನು ಕನ್ನಡಿಗ, ಕನ್ನಡದ ಕಾವಲಿಗ. ನಾನು ಕನ್ನಡಿಗ, ಕನ್ನಡಕ್ಕೆ ಕಾವಲಿಗ. ಸ್ಟಾರ್ಟ್ ಮಾಡ್ತಿರೋದು ಬಂದು ನಮ್ಮ ಟೆರೆಸ್ ಮೇಲೆ ನೋಡಿ, ಸನ್ರೈಸ್ ಬಂದು ಈ ಥರ ಆಗ್ತಾಯಿದೆ. ಏನು ಕ್ರೇಜಿ ಆಗಿದೆ ಗೈಸ್. ನಾನು ಬಂದು 5 o'clock ಇದ್ದೆ, ಟೈಮ್ ಬಂದು ಆಲ್ರೆಡಿ 6:30 ಏನೋ ಆಗ್ತಾಯಿದೆ. ಸೊ ಎಡಿಟಿಂಗ್ ಏನೇನಿತ್ತು ಅದೆಲ್ಲ ಮುಗಿಸ್ಕೊಂಡು ವಾಕಿಂಗ್ ಮಾಡಿಕೊಂಡು ಮತ್ತೆ ಸಿಗ್ತೀನಿ ಗೈಸ್. ಬೈ ಬಾಯ್. ಸೊ ಹಾಯ್ ಗೈಸ್, ಮತ್ತು ಇವಾಗ ತಾನೆ ಎಲ್ಲ ಎಡಿಟಿಂಗ್ ಎಲ್ಲ ಮುಗಿಸ್ಬಿಟ್ಟು ಜಸ್ಟ್ ನಾವು ಇಲ್ಲಿ ಬಂದಿದ್ದೀನಿ ಗೈಸ್. ಇವಾಗ ಬಂದು ಸ್ನಾನ ಮಾಡ್ಬೇಕು ನಾನು. ಮತ್ತು ಸ್ನಾನ ಮಾಡಿಕೊಂಡು ಫ್ರೆಶ್ ಅಪ್ ಆಗಿಬಿಟ್ಟು ಮತ್ತು ಬೇರೆ ಬಟ್ಟೆಗಳು ಹಾಕ್ಕೊಂಡು ಮತ್ತೆ ಸಿಗ್ತೀನಿ ಗೈಸ್. ಮತ್ತು ಇವತ್ತು ಅಲ್ಲೇ ಹೋಗ್ಬೇಕು ರೀ ಪೇಂಟಿಂಗ್ಗೆ. ಸೊ ಬನ್ನಿ ಗೈಸ್, ಬಟ್ಟೆಗಳು ಹಾಕ್ಕೊಂಡು ಸಿಗ್ತೀನಿ. ಬಾಯ್ ಬಾಯ್. ಸೊ ಗೈಸ್ ಎಲ್ಲ ಆಯಿತು. ಇವಾಗ ತಾನೇ ಸ್ನಾನ ಮಾಡಿಕೊಂಡು ಮತ್ತು ಔಟ್ಫಿಟ್ ಚೇಂಜ್ ಮಾಡಿಕೊಂಡು ಜಸ್ಟ್ ನಾವು ಬಂದೆ ಗೈಸ್. ಸ್ನಾನ ಮಾಡಿಕೊಂಡು ಎಲ್ಲ ಏರೆಲ್ಲ ಸೆಟ್ ಮಾಡಿಕೊಂಡು ಇವಾಗ ಇನ್ನೂ ನಾಷ್ಟ ಮಾಡ್ಬೇಕು ಗೈಸ್. ಮತ್ತು ನಾಷ್ಟ ಮಾಡಿಕೊಂಡು ಮತ್ತು ಅದೇ ರೀಪೇಂಟಿಂಗ್ ಹತ್ರ ಹೋಗ್ಬೇಕು ಗೈಸ್. ಮತ್ತು ನಾಷ್ಟ ಮಾಡಿ ರೀಪೇಂಟಿಂಗ್ ಹತ್ರ ಹೋಗಿ ಮತ್ತೆ ಸಿಗ್ತೀನಿ ಗೈಸ್. ಬಾಯ್ ಬಾಯ್. ಸೊ ಹಾಯ್ ಹೆಲೋ ಗೈಸ್, ನಾನು ಬಂದು ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇರೋದು ನೋಡಿ ನಮ್ಮ ರೀಪೇಂಟಿಂಗ್ ಹತ್ರ. ಇಲ್ಲಿ ಬಂದು ಈ ಡೋರೆಲ್ಲ ಫುಲ್ ಫೈನಲಿ ಕಂಪ್ಲೀಟ್ ಆಯ್ತು ಈ ಡೋರು. ಮತ್ತು ಇವಾಗ ಆ ಡೋರ್ ಇದೆ, ಅಲ್ಲೊಂದು ವಿಂಡೋಸ್ ಇದೆಯಲ್ಲ ಅದಕ್ಕೆ ಪೇಂಟ್ ಹೊಡಿತಾ ಇದ್ದಾನೆ ನಮ್ಮ ಹುಡುಗ, ಅಲ್ಲಿದ್ದಾನೆ. ಸೊ ನಾನು ಇದಕ್ಕೆ ಪೇಂಟ್ ಹೊಡಿಬೇಕು. ಈ ಡೋರಿಗೆಲ್ಲ ಪೇಂಟ್ ಹೊಡೆದಿದ್ದಾಯಿತು. ಇವಾಗ ಆ ಡೋರ್ ಇದೆ ಮತ್ತು ಆ ಸೈಡ್ ಒಂದು ರೂಮ್ ಇದೆ, ಅದಕ್ಕೂ ಒಂದು ಡೋರ್ ಇದೆ. ಫಸ್ಟ್ ಬಂದ್ಬಿಟ್ಟು ನಾವು ಮಾತಾಡಿದ್ದು ಬರೀ ಈ ಮನೆ ಮಾತ್ರ. ಈ ಮನೆಯಲ್ಲಿ ಆ ಸೀಟುಗಳಿದೆಯಲ್ಲ, ಆ ಸೀಟುಗಳು ಮೇಲೆ ಇರೋ ಸೀಟು ವೈಟ್ ಕಲರು ಮತ್ತು ಈ ಪೇಂಟ್ ಗೋಡೆ ಏನಿದೆಯಲ್ಲ ಇದಕ್ಕೆ ಬರೀ ಇಷ್ಟೇ ಒಪ್ಕೊಂಡಿದ್ದು. ಮತ್ತು ಪಕ್ಕದ ರೂಮಲ್ಲಿ ಏನೋ ಒಂದು ಹಾಲ್ ಮತ್ತು ಹಾಲಲ್ಲಿ ಮತ್ತು ಈ ಕಡೆದು ಗೋಡೆ ಮತ್ತು ಫ್ರೆಂಡ್ ಗೋಡೆ 2 ಗೋಡೆ ಒಪ್ಕೊಂಡಿದ್ದು. ಇವಾಗ ಈ ಮನೆ ಫುಲ್ ಕಂಪ್ಲೀಟ್ಲಿ ಪೇಂಟ್ ಹೊಡೆದಿದ್ದಾಯಿತು, ಎಲ್ಲ ವಿಂಡೋಸ್ಗೆ ಮತ್ತು ಡೋರ್ಸ್ಗೆ ಎಲ್ಲದಕ್ಕೂ. ಮತ್ತು ಆ ರೂಮಲ್ಲಿ ಬಂದು ರೂಮು, ಕಿಚನ್ಸು, ಹಾಲ್ಸು ಎಲ್ಲ ಫುಲ್ ಫೈನಲಿ ಕಂಪ್ಲೀಟೆಡ್. ಅದರಲ್ಲೂ ಫುಲ್ ಹೊಡೆಸ್ಬಿಟ್ರು. ಯಪ್ಪ ಕ್ರೇಜಿ ಗೈಸ್ ಇಲ್ಲಿ. ಸೊ ಇವತ್ತು ನೋಡಿದ್ರಲ್ಲ, ಇಲ್ಲ ಅಲ್ಲಿ ಮನೆಯಿಂದ ನಾಷ್ಟ ಮಾಡಿಕೊಂಡು ಮತ್ತು ಅಲ್ಲಿ ಎಲ್ಲ ಫ್ರೆಶ್ ಅಪ್ ಎಲ್ಲ ಆಗಿಬಿಟ್ಟು ಸ್ನಾನ ಮಾಡಿಕೊಂಡು ಮತ್ತು ಬಿಲ್ಡಿಂಗ್ ಹತ್ರ ಬಂದೆ ಗೈಸ್. ಬಿಲ್ಡಿಂಗ್ ಹತ್ರ ಬಂದುಬಿಟ್ಟು ಈ ಡೋರ್ನೆಲ್ಲ ಪೇಂಟ್ ಹೊಡೆದ್ರು. ಅವಾಗ ಅವರೆಲ್ಲ ಇಲ್ಲೇ ಇದ್ರು, ಅದಕ್ಕೆ ಬ್ಲಾಗ್ ಇವಾಗ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ಇದೆಲ್ಲ ಪೇಂಟ್ ಹೊಡೆದಿದ್ದಾದ್ಮೇಲೆ ಇವಾಗ ಅಲ್ಲೋಗಿ ಹೊಡಿತಾ ಇದ್ದಾನೆ. ಅದೆಲ್ಲ ಆದಮೇಲೆ ಫೈನಲ್ ಲುಕ್ಸ್ ಬರುತ್ತೆ, ನೋಡ್ಕೊಂಬನ್ನಿ ಗೈಸ್. ಇವಾಗಲ್ಲ ಅಂದರೆ ಒಂದು ಸ್ವಲ್ಪ ಎಲ್ಲ ಮುಗಿದ ಮೇಲೆ ಬರುತ್ತೆ, ನೋಡ್ಕೊಂಬನ್ನಿ ಇವತ್ತು. ಸೊ ಗೈಸ್ ಇದರಲ್ಲಿ ಒಂದು ಸ್ವಲ್ಪ ಕಟಿಂಗ್ ಮಾಡೋದಿತ್ತು, ಅದನ್ನು ಅವ್ನು ಕಟಿಂಗ್ ಮಾಡಿಕೊಂಡು ಫೋನಲ್ಲಿ ಮಾತಾಡ್ತಾ ಇದ್ದ. ಊಟ ಬಂದಿತ್ತು ನಮಗೆ ನೋಡಿ, ಇದೇನೋ ಬೆಂಡೆಕಾಯಿ ಗೊಜ್ಜಿದೆ ಮತ್ತು ಇಲ್ಲಿ ಹಪ್ಳ ಇದೆ ಮತ್ತು ಇನ್ನೂ ಒಂದು ಸ್ವಲ್ಪ ಬರೋದಿದೆ. ಅದು ಬಂದ್ಬಿಟ್ಟು ಇಲ್ಲಿ ಮುಂದೆಗಡೆ ಅರ್ವೆ ಇದೆ ಗೈಸ್. ಇಲ್ಲಿ ನಮಗೋಸ್ಕರ ಅರ್ವೆನಲ್ಲಿ ನೀರಿಟ್ಟಿದ್ದಾರೆ ನೋಡಿ. ಯಪ್ಪ ನಾನು ಈ ಪಕ್ಕದಲ್ಲಿ ಬಕೆಟ್ ಇದೆಯಲ್ಲ ಅದರಲ್ಲಿ ನಾನು ಪೇಂಟ್ ಹೊಡಿತಿದ್ದೆ ರೋಲರಲ್ಲಿ. ಅವನು ಈ ಥರ ಬ್ರಷಲ್ಲಿ ಕಟಿಂಗ್ ಮಾಡಿಕೊಡ್ತಾಯಿದ್ದ ಅಷ್ಟೇ. ಸೊ ಇನ್ನೊಂದು ಸ್ವಲ್ಪ ಊಟ ಬರೋದಿದೆ ಗೈಸ್, ಅದು ಬಂದಮೇಲೆ ಮತ್ತೆ ಸಿಗ್ತೀನಿ ಗೈಸ್. ನೋಡಿ ಗೈಸ್, ಇವಾಗ ಮತ್ತೆ ಊಟ ಎತ್ಕೊಂಬಂದು ಆಂಟಿ ಇಟ್ಬಿಟ್ಟು ಹೋದರು. ಆ ಕುಕ್ಕರಲ್ಲಿ ಅನ್ನ ಇದೆ ಮತ್ತು ಇದರಲ್ಲಿ ಅದೇನೋ ಚಟ್ನಿ ಇದೆ ಮತ್ತು ಆ ಕಡೆ ಪಿಕ್ಕಲ್ ಇದೆ, ಪ್ಲೇಟ್ಸ್ ಇದೆ. ತೊಳ್ಕೊಂಬರಕ್ಕಾಗಿದ್ದಾನೆ ಈ ಕಡೆ, ಅವನ ಕೈ ತೊಳ್ಕೊಂಡ್ಮೇಲೆ ಮತ್ತೆ. ಸೊ ಗೈಸ್ ಊಟ ಎಲ್ಲ ಮಾಡಿದ್ದಾಯಿತು. ಊಟ ಮಾಡಿಬಿಟ್ಟು ನಾನು ಎದ್ಬಿಟ್ಟು ಮತ್ತು ಈ ವಿಂಡೋಸ್ ಇದೆಯಲ್ಲ, ಈ ವಿಂಡೋಸ್ 3 ಪೇಂಟ್ ಹೊಡೆದ್ಬಿಟ್ಟು ಮತ್ತು ಆ ಕಡೆ ಒಂದು ಸ್ವಲ್ಪ ಡೋರ್ ಇದೆ ಗೈಸ್, ಅದೊಂದು ಸ್ವಲ್ಪ ಜಾಸ್ತಿನೇ ಇದೆ, ಡೋರ್ ದೊಡ್ಡದಾಗಿದೆ. ಅಲ್ಲಿ ಓನರ್ ಅವರು ಏನೋ ಕ್ಲೀನ್ ಮಾಡ್ತಾಯಿದ್ದಾರೆ ಡೋರ್ ರೂಮಲ್ಲಿ. ಸೊ ಅದಕ್ಕೆ ಅದು ತೋರ್ಸೋಕ್ಕಾಗಲ್ಲ, ಅದು ಬಿಟ್ಟರೆ ಇದು ಮಾಡಿದ್ದೀನಿ. ಇದು ಮಾಡಿದ್ದಾಯಿತು ನೋಡಿ, ಇಲ್ಲೇ ಕೂತ್ಕೊಂಡು ಊಟ ಮಾಡಿದ್ದೆಲ್ಲ ಆಯಿತು. ನಮ್ಮ ಲೇಬರ್ ಊಟ ಮಾಡಿಬಿಟ್ಟಿದ್ದೋದ. ಸೊ ನಾನು ಅಷ್ಟರೊಳಗೆ ಇದೆಲ್ಲ ಮುಗಿಸ್ಕೊಂಡೆ. ಸೊ ಇವತ್ತೊಂದು ಸ್ವಲ್ಪ ಬೇಗ ಹೋಗ್ತೀರಿ ಗೈಸ್ ಮನೆಗೆ. ಭ್ರಮೆ ನೋ ಪ್ರಾಬ್ಲಮ್. ಬೇಗ ಅಂದರೆ ಒಂದು 1 hour ಅಥವಾ ಅಷ್ಟೇ ಅಂದರೆ 2 hour ಬೇಗ ಹೋಗ್ತೀರ ಅಷ್ಟೇ. ಯಾಕಂದರೆ ಕೆಲಸ ಬೇಗ ಮುಗ್ದೋಗುತ್ತಲ್ಲ. ಇವತ್ತು ನಾನು ಒಂದು ಸ್ವಲ್ಪ ಮಾಡಿದೆ, ಸ್ವಲ್ಪ ಅಂದರೆ ಜಾಸ್ತಿನೇ ಮಾಡಿದೆ ಇವತ್ತು. ಮತ್ತು ಈ ಡೋರು ಆಯಿತು ಮತ್ತು ಮೇಯ್ನ್ ಡೋರ್ ಆಗೋಯಿತು. ಸೊ ಇನ್ನೇನಿದೆಯೋ ಅದು ಮುಗಿಸ್ಕೊಂಡು ಮತ್ತು ಇವತ್ತೊಂದು ಸ್ವಲ್ಪ ವ್ಲಾಗ್ ಜಾಸ್ತಿ ಮಾಡೋಕ್ಕಾಗಿಲ್ಲ ಗೈಸ್, ಯಾಕಂದರೆ ಫುಲ್ ಅರ್ಜೆಂಟಲ್ಲಿ ಇದ್ದೀರ ಓನರು. ಅದಕ್ಕೆ ಬೇಗ ನಿಂತ್ಕೊಂಡು ನಾನೇ ಮಾಡಿಬಿಟ್ಟೆ ಎಲ್ಲ ಅದಕ್ಕೆ. ಸೊ ಇವತ್ತು ಬೆಳಗ್ಗೆ ಬಂದಿದ್ದು ಒಂದು ಸ್ವಲ್ಪ ಲೇಟ್ ಆಯಿತು, 9:30 ಹಂಗೆ ಹೋಗಿತ್ತು ಬರೋಷ್ಟೊತ್ತಿಗೆ. ಯಾಕಂದರೆ ನಮ್ಮ ಲೇಬರು ಅವನೇನೋ ಆಧಾರ್ ಕಾರ್ಡು ಅದು ಇದು ಅಂತ ಹೇಳ್ಬಿಟ್ಟು ಏನೋ ಮಾಡ್ಸೋಕೆ ಹೋಗಿದ್ದ.
ಅವನು ಅಲ್ಲೋಗ್ಬಿಟ್ಟು ಬರೋಷ್ಟೊತ್ತಿಗೆ ತುಂಬ ಲೇಟ್ ಆಗೋಯ್ತು. ಆಮೇಲೆ 9:30 9:45 ಹಂಗೆ ಬಂದ್ರಿ ಇಲ್ಲಿ ರೀಪೇಂಟಿಂಗ್ ಹತ್ರ. ಬಂದುಬಿಟ್ಟು ಮತ್ತೆ ಸ್ಟಾರ್ಟ್ ಮಾಡ್ಕೊಂಡ್ರಿ. ಅವ್ನು ಮೈನ್ ಡೋರ್ ಹೊಡೆದ, ಅಷ್ಟೊತ್ತಿಗೆ ನಾನು ಇದು ಹೊಡೆದೆ. ಆಮೇಲೆ ಅವನೋಗಿ ಬೇರೆ ಏನೋ ಮಾಡ್ತಾಯಿದ್ದ. ಆ ಕಡೆ ಕಿಟಕಿ ಇದೆ ಮೈನ್ ಡೋರ್ ಪಕ್ಕದಲ್ಲೇ, ಅದು ಹೊಡೆದ, ನಾನು ಇದು ಹೊಡೆದೆ. ಸೊ ಓಕೆ, ಮತ್ತೆ ಮನೆಗೆ ಹೋಗಿಸ್ತೀನಿ. ಬಾಯ್ ಬಾಯ್. ಹೂ ಸ್ಟಾಪ್ಡ್ ಯು? ನಿಮ್ಮನ್ನು ತಡೆದಿರುವವರು ಯಾರು? ಸೊ ಗೈಸ್, ಫೈನಲ್ ಔಟ್ಲುಕ್ಸು ಈ ಥರ ಇದೆ. ಔಟ್ಲುಕ್ಸ್ ಬಂದು ನೋಡಿ, ಈ ಥರ ಎಲ್ಲ ಕ್ಲೀನಾಗಿ ಪೇಂಟ್ ಆಯಿತು, ಸೀಟ್ಸು ಆಯಿತು, ಎಲ್ಲ ಫುಲ್ ಚೇಂಜ್ ಇವಾಗ ಮನೆಯೆಲ್ಲ. ಇವಾಗ ಬಂದು ಈ ಥರ ಇದೆ ಗೈಸ್ ಔಟ್ಲುಕ್ಸು. ನೀವು ಮೊನ್ನೆದು ನೋಡಿದ್ರೆ ಎಲ್ಲಾದರೂ ಫೋಟೋ ಹಾಕ್ತೀನಿ ನೋಡ್ಕೊಳ್ಳಿ ಗೈಸ್, ಮನೇದು ಯಾವ ಥರ ಇತ್ತು ಮತ್ತು ಇವತ್ತಿಂದು ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಮತ್ತು ಎಲ್ಲ ಫುಲ್ ಕ್ಲೀನಾಗಿ ಎಲ್ಲ ಶೈನಿಂಗ್ ಬರೋ ಥರ ಪೇಂಟ್ ಹೊಡೆದಿದ್ದೀರಿ ಎಲ್ಲ ಕಡೆನೂ. ನೋಡ್ಬೋದು ನೀವು, ಯಾವ ಕಡೆನೂ ಒಂದು ಮಿಸ್ಟೇಕ್ ಇರ್ತೀರಾ. ಇದೆಲ್ಲ ಒಂದು ಸ್ವಲ್ಪ ಮೆಟೀರಿಯಲ್ಸ್ ಇದೆ, ಅದೆಲ್ಲ ಇಟ್ಬಿಟ್ಟು ಮತ್ತು ರೋಲರ್ ಬ್ರಷ್ ಎಲ್ಲ ಕ್ಲೀನಾಗಿ ಕ್ಲೀನ್ ಮಾಡಿಕೊಟ್ಬಿಟ್ಟು. ಆ ಕಡೆ ಒಂದು ರೂಮ್ ಇದೆ, ಆ ರೂಮು ಹೆವಿ ಕ್ಲೀನಾಗಿ ಆಗಿದೆ, ಅದು ಚೆನ್ನಾಗಿ ಬಂದಿದೆ ಎಲ್ಲ. ಸೀಟ್ಸ್ ಎಲ್ಲ ನೋಡಿ ವೈಟ್ ಇವಾಗ ಎಷ್ಟು ಸಾಕಾಗಿದೆ. ಫಸ್ಟ್ ಎಲ್ಲ ಬ್ಲ್ಯಾಕ್ ಆಗೋಗಿತ್ತು. ಓಕೆ ಗೈಸ್, ಮತ್ತೆ ಆಮೇಲೆ ಸಿಗ್ತೀನಿ. ಬಾಯ್ ಬಾಯ್. ಇನ್ನೊಂದು ಸತಿ ನೋಡ್ಕೊಂಬಿಡಿ ಗೈಸ್ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಈ ಥರ ಇದೆ ಬಂದಿದೆಲ್ಲ ಬಂದು. ಸೊ ನೋಡಿದ್ರಲ್ಲ. ಓಕೆ ಗೈಸ್, ಮತ್ತೆ ಆಮೇಲೆ ಸಿಗ್ತೀನಿ. ಬಾಯ್ ಬಾಯ್. ಗೈಸ್, ಟೈಮ್ ಬಂದು ಆಲ್ರೆಡಿ 8 o'clock ಏನೋ ಆಗ್ತಾಯಿದೆ. ನಾವು ಬಂದು ಇನ್ನೂ ಇಲ್ಲೇ ಇದ್ದೀರಿ ಬಿಲ್ಡಿಂಗ್ ಹತ್ರ. ನೋಡಿ, ಇದಕ್ಕೆಲ್ಲ ಪೇಂಟ್ ಹೊಡಿಸ್ತಾ ಇದ್ದೆ ನಾನು. ನಾವು ಆ್ಯಕ್ಚುಲಿ ಇವತ್ತು 4 o'clock ಹೋಗಬೇಕಾಗಿತ್ತು. ಅದು ಏನೇನೋ ಆಗಿ ಒಂದು ಸ್ವಲ್ಪ ಏನೋ ಅಡ್ವರ್ಟೈಸ್ಗಳಾಯಿತು. ಸೊ ಅದಕ್ಕೋಸ್ಕರ ಅವತ್ತು ಲೇಟ್ ಆಗೋಯಿತು. ಟೈಮ್ ಬಂದು 8 o'clock ನೋಡಿ, ಇನ್ನೂ ಇಲ್ಲೇ ಇದ್ದೀರಿ ಓನರ್ ರೂಮಲ್ಲಿ. ಇದೆಲ್ಲ ಪೇಂಟ್ ಹೊಡಿಸ್ಬಿಟ್ಟು ಮತ್ತೆ ಹೋಗಬೇಕು ಗೈಸ್ ಇವತ್ತು. ಮತ್ತು ಎಲ್ಲ ಕಿಚನಲ್ಲಿ ಆಯಿಲ್ ಪೇಂಟ್ ಹೊಡಿತಾ ಇದ್ದಾನೆ. ಮತ್ತು ಟೈಮ್ ನೋಡಿ 8 o'clock 8 minutes. ಸೊ ಅದಕ್ಕೆ ಇಲ್ಲೇ ಇದ್ದೀರಿ. ಮಳೆ ಎಲ್ಲ ಬಂತು ಇವತ್ತು, ಮಳೆ ಎಲ್ಲ ಬಂತು, ಮಳೆನೂ ನಿಂತೋಯ್ತು ಆಲ್ರೆಡಿ. ಪಕ್ಕದ ರೂಮಲ್ಲಿ ಹೊಡೆದಿದ್ದೀರಿ, ಅದು ತೋರಿಸ್ತೀನಿ ಬನ್ನಿ ಗೈಸ್. ನೋಡಿ ಗೈಸ್, ಇದೆ ಇನ್ನೂ ಒಂದು ರೂಮು. ಈ ರೂಮಲ್ಲೂ ಪೇಂಟ್ ಎಲ್ಲ ಹೊಡೆದಿದ್ದಾಯಿತು ನೋಡಿ. ಇಲ್ಲಿ ಯಾವುದೋ ಫ್ಯಾನ್ ಹೊಡ್ತಾ ಇದೆ, ಅದು ಬಿಟ್ಟರೆ ಪೇಂಟ್ ಎಲ್ಲ ಆಗಿದೆ. ನೋಡಿದ್ರ ಪೇಂಟ್ ಎಲ್ಲ ಆಗಿದೆ ಈ ರೂಮಲ್ಲಿ. ಮತ್ತು ಕಿಚನಲ್ಲಿ ಒಂದು ಸ್ವಲ್ಪ ಪೇಂಟ್ ಹೊಡಿತಾ ಇದ್ದಾನೆ. ಬನ್ನಿ ಗೈಸ್, ಅದನ್ನೂ ತೋರಿಸ್ತೀನಿ ಎಲ್ಲಿ ಅಂತ. ನೋಡಿ, ಇದನ್ನೇ ಹೇಳ್ತಾ ಇದ್ದಿದ್ದು, ಇದು ಪೇಂಟ್ ಹೊಡಿತಾ ಇದ್ದಾನೆ. ಆಯಿಲ್ ಪೇಂಟ್ ಇಲ್ಲಿ ಹೊಡಿತಾ ಇರೋದು, ಅದಕ್ಕೆ ಅಲ್ಲಿ ಹೊಡಿತಾ ಇದ್ದಾನೆ ಲೈಟ್ ಹಾಕ್ಕೊಂಡು. ಮತ್ತು ನೋಡಿ, ಅದರೊಳಗೆ ಆಯಿಲ್ ಪೇಂಟ್ ಹೊಡಿತಾ ಇದ್ದಾನೆ. ಮತ್ತು ನೆನ್ನೆ ನಾನು ಇದೆಲ್ಲ ಹೊಡೆದೆ ಅಲ್ಲ, ಸೊ ಇದೆಲ್ಲ ಫೈನಲ್ ಆಯಿತು. ನೆನ್ನೆ ಇದು ಮರ್ತೋಗಿದ್ದೆ ನಾನು, ಸೊ ಅದಕ್ಕೆ ಅವನು ಇವತ್ತು ಹೊಡಿತಾ ಇದ್ದಾನೆ. ಅದೆಲ್ಲ ಹೊಡೆದ್ಬಿಡ್ಲಿ, ಮತ್ತು ಇದೆಲ್ಲ ಹೊಡೆದ್ಬಿಟ್ಟು ಮನೆಗೆ ಹೋಗಿ ಇವಾಗ ಮತ್ತೆ ಸಿಗ್ತೀನಿ ಗೈಸ್. ಬಾಯ್ 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 ಬಾಯ್. ಸೊ ಗೈಸ್, ಅಲ್ಲಿಂದ ಇದ್ಬಿಟ್ಟು ಮನೆಗೆ ಹೋಗೋಣ ಅಂತ ರೆಡಿ ಆಗಬೇಕಾದ್ರೆ ಇಲ್ಲಿ ಸೀನ್ ಏನಾಯ್ತು ಅಂದರೆ, ಆಂಟಿ ಬಂದ್ಬಿಟ್ಟು ಊಟ ಕೊಡ್ತೀನಿ ಅಂದರು. ಅದಕ್ಕೆ ನಮ್ಮ ಲೇಬರ್ ಸರಿ ಅಂದ್ಬಿಟ್ಟ. ಅದಕ್ಕೆ ನೋಡಿ, ಅವನು ವೆರೈಟಿ ಹಾಕ್ಕೊಂಡು ತಿಂತಾಯಿದ್ದಾನೆ. ಅನ್ನ ಅಂತೆ, ಸಾಂಬಾರು ಅಂತೆ, ಅದೇನೋ ದಾಲ್ ಅಂತೆ, ಅದಂತೆ ಇದಂತೆ ಅಂತ. ನಾನು ಅದೇನೋ ತಿನ್ನಲ್ಲ ಗೈಸ್, ಬರೀ ಮುದ್ದೆ ಸಾಂಬಾರು ತಿಂತಾಯಿದ್ದೀನಿ ನಾನು. ಇಂಗ್ಲೀಷ್ ಇದರಲ್ಲಿ ಸೈಕ್ ಆಗ್ತಿರೋದೇನು ಗೊತ್ತಾ ನನಗೆ, ಅವ್ನು ಇವಾಗ ಕಾರ್ಟೂನ್ ನೋಡ್ತಾಯಿದ್ದಾನೆ ಗೈಸ್, ಮೋಟು ಪಟ್ಲು. ಅದು ಈ ರೀತಿ ತೋರಿಸ್ತೀನಿ ನೋಡಿ. ಯಪ್ಪ, ಅವನ ಏಜ್ ಬಂದು 28 ಏನೋ, ಇವಾಗ ಬಂದು ಕಾರ್ಟೂನ್ ನೋಡ್ತಾಯಿದ್ದಾನೆ ಅವನು. ಸೊ ಓಕೆ ಗೈಸ್, ಮತ್ತೆ ಮನೆಗೆ ಹೋಗಿ ಸಿಗ್ತೀನಿ. ಬಾಯ್ ಬಾಯ್. ಸೊ ಗೈಸ್, ಅಲ್ಲಿಂದ ಜಸ್ಟ್ ನಾವು ಬಂದುಬಿಟ್ಟು ನೋಡಿ, ಇಲ್ಲಿ ಗಾಡಿ ನಿಲ್ಸೀನಿ, ಸ್ಪ್ಲೆಂಡರು. ನಮ್ಮ ಡ್ಯಾಡಿ ಅವ್ರದ್ದು ಗಾಡಿ ಎತ್ಕೊಂಡು ಹೋಗಿದ್ದೆ. ಅದು ಅವ್ರು ನೆನ್ನೆ ಎಲ್ಲೋ ಹೋಗಬೇಕಾಗಿತ್ತು ಅಂತ ಹೇಳ್ಬಿಟ್ಟು, ಸೊ ಅದಕ್ಕೆ ಗಾಡಿ ಎಕ್ಸ್ಚೇಂಜ್ ಮಾಡಿಕೊಂಡು ಮತ್ತೆ ಹೋದ್ರಿ. ಇವಾಗ ಗೇಟೆಲ್ಲ ಲಾಕ್ ಮಾಡಿಬಿಟ್ಟು ಬನ್ನಿ ಗೈಸ್. ಇವಾಗ ತಾನೇ ಬಂದೆ. ಟೈಮ್ ಎಷ್ಟು ಗೊತ್ತಾ? 1 second ಇರಿ ಗೈಸ್, ತೋರಿಸ್ತೀನಿ. ನೋಡಿ ಗೈಸ್, ಟೈಮು ಎಷ್ಟು ನಮಗೆ ಬೇಜಾರಾಗೋಯ್ತು ಅಂತಂದ್ರೆ, ನಮ್ಮ ಜೀವನದಲ್ಲಿ ಅಷ್ಟು ಬೇಜಾರಾಗಲಿಲ್ಲ. ಭಾಳ ಬೇಜಾರಾಗೋಗ್ಬಿಟ್ಟಿತ್ತು ನಮಗೆ. ಒಂದು ಏನು ಮಾಡೋದು, ಕ್ರೇಜಿ ಎಲ್ಲ. ಓಕೆ ಗೈಸ್, ಮತ್ತೆ ಇವಾಗ ಹೋಗ್ಬಿಟ್ಟು ಮನೆಯಲ್ಲಿ ಮತ್ತು ಮಲ್ಕೊಬೇಕು ಗೈಸ್. ಅದಕ್ಕೆ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲಾಟ್ಸ್ ಆಫ್ ಲವ್. ಬಾಯ್ ಬಾಯ್. ಮತ್ತು ನಾಳೆ ಭೇಟಿ ಆಗೋಣ ಗೈಸ್. ಬಾಯ್ ಬಾಯ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಅಷ್ಟೇ.